ವಿಜಯಪುರ ಪುರಸಭೆಯ ಎಸ್ಜೆಆರ್ವೈ ಕಚೇರಿಯಿಂದ ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ ಗೋಲ್ಮಾಲಾಗಿದೆ ಎಂದು ವಿಜಯಪುರ ಪಟ್ಟಣದ ಹಿರಿಯ ಪತ್ರಕರ್ತ ರಫಿ ಉಲ್ಲಾ ಆರಂಭಿಸಿದ್ದಾರೆ. ವಿಜಯಪುರ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ, ವಿಜಯಪುರ ಪಟ್ಟಣದ ಪುರಸಭಾ ವತಿಯಿಂದ 2017-18ನೇ ಸಾಲಿನ ಪ್ರಧಾನಮಂತ್ರಿ ವಸತಿ ಯೋಜನೆಯಲ್ಲಿ ಪುರಸಭಾ ಸದಸ್ಯರೊಬ್ಬರ ಕೈವಾಡದೊಂದಿಗೆ 19,400 ಲಕ್ಷ ರೂಪಾಯಿ ಪುರಸಭಾ ಸದಸ್ಯರ ತಮ್ಮನಿಗೆ ನಿವೇಶನವಿಲ್ಲದೆ ನೀಡಲಾಗಿದೆ ಎಂದು ಆರಂಭಿಸಿದ್ದಾರೆ. ವಿಜಯಪುರ ಪುರಸಭೆಯ 18ನೇ ವಾರ್ಡ್ನ ಹಾಲಿ ಸದಸ್ಯರಾದ ಯಾರ್ ಅನೀಫುಲ್ಲಾ ಅವರ ತಮ್ಮನಾದ ಅಮಿದುಲ್ಲಾ ಅವರ ಖಾತೆಗೆ ಹಣ ಬಿಡುಗಡೆ ಮಾಡಿದ್ದು ಇದು ಅಕ್ರಮವಾಗಿದ್ದು, ಇದನ್ನು ತನಿಖೆ ನಡೆಸಿ ವಾಪಸ್ ಪಡೆಯುವಂತೆ ಪುರಸಭಾ ಮುಖ್ಯಾಧಿಕಾರಿಗೆ ಮತ್ತು ಜಿಲ್ಲಾ ಯೋಜನಾ ನಿರ್ದೇಶಕರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಅವರು ಏನ್ ಮಾಡಿದ ಅಂತ ಹೇಳಿದ್ರೆ, ಏನು ವಾರ್ಡ್ ಪುರಸಭಾ ಸದಸ್ಯರು AR ಹನೀಫುಲ್ಲಾ ಅವರ ತಮ್ಮ ಹೆಸರಿಗೆ AR ಹಮೀದುಲ್ಲಾ ಹೆಸರಿಗೆ ಪುರಸಭೆಯಿಂದ ಉಚಿತವಾಗಿ ಕಾಸು ಕೊಟ್ಟಿದ್ದಾರೆ, ಮನೆ ಕಟ್ಟೋದಿಕ್ಕೆ ಅಂತ ಕೊಟ್ಟಿದ್ದಾರೆ. ಅವ್ರ ಹೆಸರಿನಲ್ಲಿ ಏನು ಸೈಟ್ ಇಲ್ಲ, ನಿವೇಶನ ಇಲ್ಲ, ಏನು ಖಾತೆ ಇಲ್ಲ, ಏನು ದಾಖಲೆ ಅವ್ರು ಬರೀ ಅವ್ರ ಪವರ್ ಯೂಸ್ ಮಾಡಿಕೊಂಡು ಪುರಸಭಾ ಸದಸ್ಯರು ಅವ್ರ ತಮ್ಮಗೆ ಕೊಡಿಸಿದ್ದಾರೆ. ಆಗ ಅವ್ರು ಅತ್ತಿಗೆ ಇದ್ರು, ಅವರು ಹೆಂಗಸರಿದ್ರು, ಹನೀಫುಲ್ಲಾ ಅವ್ರ ಹೆಂಗಸರು ಸದಸ್ಯರಿದ್ರು. ಇವ್ರ ಪ್ರಭಾವ ಬೀರಿ 2017-18 ಕೊಟ್ಬಿಟ್ಟಿದ್ದಾರೆ. 1,19,400 ರೂಪಾಯಿ ಕೊಟ್ಟಿದ್ದಾರೆ. ಅವ್ರ ಏನೂ ಇಲ್ಲ. ಅದ್ರ ಬಗ್ಗೆ ನಾನು ಪುರಸಭೆಯಲ್ಲಿ ಕೇಳಿದ್ದೀನಿ, ಏನೇನು ದಾಖಲೆ ಕೊಡಬೇಕು ಅವ್ರಿಗೆ ಅಂದ್ಬಿಟ್ಟು. ಅವ್ರು ದಾಖಲೆ ಕೊಟ್ಟಿದ್ದಾರೆ ದಾಖಲೆಗಳು ಅವ್ರ ಹೆಸರಿಗೆ. ಅವ್ರು ಏನ್ ಕೊಡಬೇಕು, ನಿಮ್ಗೆ ಫಲಾನುಭವಿ ನೀವು ಮನೆ ದುಡ್ಡು ಕೊಡ್ಬೇಕಾದ್ರೆ ಮನೆ ಕಟ್ಟೋದಿಕ್ಕೆ ಉಚಿತವಾಗಿ ಅಂತ ಅನುದಾನ ಅಂತ ಹೇಳಿದ್ರೆ ಅವರು ಪೀಡಿತ ಚೀಟಿ ಕೊಡಬೇಕು, ಜೆರಾಕ್ಸು, ಆಧಾರ್ ಜೆರಾಕ್ಸ್ ಕೊಡಬೇಕು, ಚುನಾವಣಾ ಜೆರಾಕ್ಸ್ ಕೊಡಬೇಕು, ಗುರ್ತಿನ ಚೀಟಿ, ಆಮೇಲೆ ಬ್ಯಾಂಕ್ ಪುಸ್ತಕ ಜೆರಾಕ್ಸ್ ಕೊಡಬೇಕು, ಜಾತಿ ಮತ್ತು ಆದಾಯ ಪ್ರಮಾಣ ಏನಿಲ್ಲ ಅವರ ಹೆಸರಲ್ಲಿ ಅವರೇ ಕೊಟ್ಟಿದ್ದಾರೆ. ಪುರಸಭೆಯವರು ಯಾರು ದುಡ್ಡು ಕೊಟ್ಟಿದ್ದಾರೆ ಅವರೇ ಕೊಟ್ಟಿದ್ದಾರೆ. ಈಗ 3 ದುಡ್ಡು ಕೊಟ್ಟಿದ್ದಾರೆ ನೋಡಿ, ಆಧಾರು, ಎಲೆಕ್ಷನ್ ID, ಬ್ಯಾಂಕ್ ಪಾಸ್ಬುಕ್, ಇಷ್ಟೇ 3 ಕೊಟ್ಟಿದ್ದಾರೆ. ಬೇರೆಯವರು ಇವಾಗ ಬಡವರು ಎಲ್ಲಾ ಕೊಟ್ಟರು ಅವ್ರು ಕೊಟ್ಟಿಲ್ಲ. ಯಾವ ವರ್ಷದಲ್ಲಿ ಸರಿಯಾಗಿದೆ ಇದು ನೋಡಿ, 2017-18 ಪ್ರಮಾಣ ಪತ್ರ ಕೊಡಬೇಕು, ಫೋಟೋ ಕೊಡಬೇಕು, ಆಮೇಲೆ ಬ್ಯಾಂಕ್ದು ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು. ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಪುರಸಭೆಯವರು ಅವ್ರಿಗೆ ಕೊಡ್ತಾರೆ. ಹಾಗಿರ್ಬೇಕಾದ್ರೆ ಈ ಪುರಸಭಾ ಸದಸ್ಯರು 18 ವಾರ್ಡ್ ಸದಸ್ಯರು AR ಹನೀಫುಲ್ಲಾ ಅಂತ ಅವ್ರ ತಮ್ಮ AR ಹಮೀದುಲ್ಲಾ ಅವರ ಹೆಸರಿಗೆ ಅವ್ರ ಹೆಸರು ಜಮೀನೇ ಇಲ್ಲ, ಸೈಟೇ ಇಲ್ಲ, ದಾಖಲೆಗಳಿಲ್ಲ, ಏನೂ ಇಲ್ಲ. ಅವ್ರ ಪ್ರಭಾವ ಬೀರಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅವ್ರ ಮಿಸಸ್ಸು ಪುರಸಭಾ ಸದಸ್ಯರಾಗಿದ್ರು. ಹನೀಫುಲ್ಲಾ ಅವರ ಹೆಸರು ಸಮೀನಾ ಸುಲ್ತಾನ ಅಂತ, ಸಬಿಹಾ ಸುಲ್ತಾನ ಅಂತ. ಅವರೆಲ್ಲ ಪ್ರಭಾವ ಬೀರಿ ಅವ್ರ ತಮ್ಮನ ಹೆಸರಿಗೆ ಸೈಟೇ ಇಲ್ಲ, ಅವ್ರ ಹೆಸರಿನಲ್ಲಿ ನಿವೇಶನ ಇಲ್ಲ, ಏನಿಲ್ದಿರಾನೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಮನೆ ಕಟ್ಟೋದಕ್ಕೆ ಅಂತ. ಅದು ಬಡವ್ರಿಗೆ ಸೇರುವಂತ ದುಡ್ಡು. ಬಡವ್ರಿಗೆ ಮನೇಲಿ ಕಟ್ಕೊಳ್ಬೇಕು ಅಂತ ಬಂದಿರೋ ದುಡ್ಡನ್ನ ಇವರು ದುರುಪಯೋಗ ಮಾಡ್ತಿದ್ದಾರೆ. ಹಾಗಾಗಿ ಅವರು ಅದು ವಾಪಸ್ ಕೊಡ್ಬೇಕು ದುಡ್ಡು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಇವ್ರದ್ದು ಪುರಸಭಾ ಸದಸ್ಯತ್ವ ಹೋಗ್ಬೇಕು ಕಾನೂನು ಪ್ರಕಾರವಾಗಿ. ಕಾನೂನು ಇದೆ ಅದು ಆಕ್ಟ್ ಅಲ್ಲಿ ಮೈಸೂರು ಮುನ್ಸಿಪಾಲಿಟಿ ಆಕ್ಟ್ 1964 ಆಕ್ಟ್ ಇದೆ. ಅವ್ರ ಮನೆಯವ್ರ ಮೇಲೆ ದುರುಪಯೋಗ ಪಡ್ಕೊಂಡ್ಬಿಟ್ರೆ ಅವ್ರು ಪುರಸಭಾ ಸದಸ್ಯರಾಗಲಿ, ಪಂಚಾಯತಿ ಮೆಂಬರ್ ಆಗಲಿ, ಶಾಸಕರಾಗಲಿ, ಮಂತ್ರಿ ಆಗಲಿ ಅವ್ರದ್ದು ಹೋಗ್ಲೇಬೇಕು ಸದಸ್ಯತ್ವ ಅಂತೇಳಿ ಇದೆ. ಅದ್ರ ಪ್ರಕಾರವಾಗಿ ಅದು ವಜಾ ಆಗಬೇಕು, ಜಿಲ್ಲಾಧಿಕಾರಿ ವಜಾ ಮಾಡಬೇಕು. ಅದಕ್ಕೆ ಪುರಸಭಾ ಮುಖ್ಯಾಧಿಕಾರಿ ರೆಕಮೆಂಡ್ ಮಾಡಬೇಕು, ಶಿಫಾರಸು ಮಾಡಬೇಕು. ಇದು ಈಗ ಮಾಡಿರೋ ನಿಜ ಇದೆ, ಆಮೇಲೆ ದಾಖಲೆಗಳಿದೆ, ಅವ್ರು ಏನೂ ಕೊಟ್ಟಿಲ್ಲ, ಅವ್ರ ಹೆಸರಿಗೆ ಏನೂ ಇಲ್ಲ ಅಂತ. ಅವ್ರು ಕೊಟ್ಟಿರೋದು ಏನು ಅಂತ ಹೇಳಿದ್ರೆ, ಒಂದು ಎಲೆಕ್ಷನ್ ಆಧಾರ್ ಕೊಟ್ಟಿದ್ದಾರೆ ಜೆರಾಕ್ಸು, ಚುನಾವಣಾ ಕಾರ್ಡ್ ಜೆರಾಕ್ಸ್ ಕೊಟ್ಟಿದ್ದಾರೆ ಐಡಿದು, ಆಮೇಲೆ ಬ್ಯಾಂಕ್ ಜೆರಾಕ್ಸ್ ಕೊಟ್ಟಿದ್ದಾರೆ. ಇದು 3 ಬಿಟ್ಟರೆ ಇನ್ನೇನು ಕೊಟ್ಟಿಲ್ಲ. ಅವ್ರಿಗೆ ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ತಗೊಂಡು ಅವರು ಉಪಯೋಗಿಸ್ಕೊಂಡಿದ್ದಾರೆ. ಇದು ಆ ರೋಜ್ಗಾರ್ ಯೋಜನೆ ಅಧಿಕಾರಿಗಳು ಶಾಮೀಲಾಗಿ ಮಾಡಿದ್ದಾರೆ. ಶಿವನಾಗೇಗೌಡ ಅಂತ ಅವ್ರು ಸುಮಾರು ಇದು ಒಂದು ಇವ್ರಿಗೆ ತೋರಿಸ್ತಾ ಇದ್ದೀನಿ ನಾನು. ಇವರು ಪುರಸಭಾ ಸದಸ್ಯರು ತಮ್ಮ ಅಂತ ಬೇಕಾದಷ್ಟು ಇಂಥದ್ದು ಒಂದು 7 ಮಾಡಿದ್ದಾರೆ. 7 ಹೀಗೆ ಮಾಡಿದ್ದಾರೆ. ಆಮೇಲೆ 3 ತಮ್ಗೆಲ್ಲ ಆಶ್ಚರ್ಯ ಆಗ್ಬೋದು, ಇಮೇಜಿಂಗು. ಆ ಮನುಷ್ಯನೇ ಯಾರು ಇಲ್ಲ, ಅವ್ರ ಹೆಸರಲ್ಲಿ ಇವರೇ ಜಮೀನು ಇದೆ, ದಾಖಲೆ ಇದೆ ಸೃಷ್ಟಿ ಮಾಡಿಬಿಟ್ಟು ಅಧಿಕಾರಿಗಳು ದುಡ್ಡು ತಗೊಂಡು ತಿಂದ್ಬಿಟ್ಟಿದ್ದಾರೆ. 3 ಲಕ್ಷ ರೂಪಾಯಿ. ಅದು SC/ST ಕೋಟಾದಲ್ಲಿ 3 ಲಕ್ಷ ಚಿಲ್ಲರೆ ತಿಂದಿದ್ದಾರೆ. 9 ಲಕ್ಷ 9 ಲಕ್ಷ ಚಿಲ್ಲರೆ ತಿಂದ್ಬಿಟ್ಟಿದ್ದಾರೆ. ಹೆಸರೇ ಇಲ್ಲ, ಮನುಷ್ಯನೂ ಇಲ್ಲ, ಇಮೇಜಿಂಗ್ ಅಷ್ಟೇ ಊಹಿಸ್ಕೊಂಡು ಇಂಥವ್ರ ಹೆಸರು ಮಾಡಿದ್ದೀವಿ ಸರ್ಕಾರ ದುಡ್ಡು. ಅದಕ್ಕೆಲ್ಲ ಅದು ಎನ್ಕ್ವೈರಿ ಆಗಬೇಕು. ಇದಾಗದೇ ಇದ್ರೆ ನಾನು ಲೋಕಾಯುಕ್ತ ಪೊಲೀಸರಿಗೆ ತಗೊಂಡು ಕೊಟ್ಬಿಟ್ಟು ಬಂದು ರೈಡ್ ಮಾಡ್ತೀನಿ. ಈಗಾಗಲೇ ಮುಂಚೆ ಕೊಟ್ಟಿದ್ದೀನಿ ಒಂದು ದೂರು, ಈಗ ರೈಡ್ ಮಾಡ್ತೀನಿ. ಹಾಗಾಗಿ
ಇವ್ರು ಕೆಲಸ ಹೋಗಬೇಕು, ಕ್ರಿಮಿನಲ್ ಕೇಸ್ ಹಾಕಬೇಕು, ರಿಕವರಿ ಆಗಬೇಕು ಸರ್ಕಾರದವರು ಬಡವ ದುಡ್ಡು ಅದು ಹಾಗಂತ ನಾನು ಹೇಳ್ತೇನೆ. ಅವರೇ ಕೊಟ್ಟು ಅರ್ಜಿ ಅಕ್ಲಾನ್ ತಗೊಂಡು ಸೈನ್ ಮಾಡಿದ್ದಾರೆ, ಅಕ್ಲಾನ್ ಮಾಡಿ ಸೈನ್ ಮಾಡಿ ತಗೊಂಡಿದ್ದಾರೆ. ಈಗ ಮತ್ತೆ ದಾಖಲೆ ಇದೆ. ಹನಿಫುಲ್ಲಾ ಅವರು ಮಾಡಿದ್ದಾರೆ, ಅವ್ರ ಮಿಸಸ್ ಮಾಡಿದ್ದಾರೆ. ಹೌದೌದು ಅಲ್ಲ, ಅವಾಗ ಇದು ತಗೊಂಡಾಗಿದೆ. ಇಲ್ಲಿ ದಾಖಲೆಗಳೆಲ್ಲ ಇದೆಯಲ್ಲ, ದಾಖಲೆ ಇಲ್ದಿದ್ರೆ ನಾವು ಮಾಡಕ್ ಆಗಲ್ವಲ್ಲ, ಊರಲ್ಲಿ ಮಾಡಕ್ ಆಗಲ್ವಲ್ಲ. ಬ್ಯಾಂಕ್ ಮುಖಾಂತರ ಕೊಟ್ಟಿದ್ದಾರೆ. ಹೌದು, ಬ್ಯಾಂಕ್ ಮುಖಾಂತರ ಕೊಟ್ಟಿದ್ದಾರೆ. ಎಷ್ಟು ಕಂತು ಕೊಟ್ಟಿದ್ದಾರೆ? ಒಂದೇ ಕಂತು ಕೊಟ್ಟಿರೋದು. ಎಷ್ಟು ಅಮೌಂಟ್? 1,19,400 ರೂಪಾಯಿ. ಇದು ಈ ಕೇಸ್ನಲ್ಲಿ, ಈ ಪ್ರಕರಣದಲ್ಲಿ. ಇದು ಬೇರೆ ಪ್ರಕರಣ ಬೇಕಾದಷ್ಟಿದೆ. ರೇಷನ್ ಕಾರ್ಡ್ ಇದೆ, ರೇಷನ್ ಇದೆ ಅವ್ರದ್ದು, ಬೇರೆಲ್ಲ ಫ್ರಾಡ್ ಮಾಡಿರೋದೆಲ್ಲ ಇದೆ. 3 ಲಕ್ಷ ತಗೊಂಡು SC ಹೆಸರಲ್ಲಿ ಇದು ಮಾಡಿದ್ದಾರೆ ಅಂತಂದ್ರೆ ಯಾರು ಸರ್ ಫಲಾನುಭವಿಗಳು? ಫಲಾನುಭವಿಗಳು ಹೆಸರು ನೆಕ್ಸ್ಟ್ ಹೇಳ್ತೀನಿ ನಾನು. ಈಗ ನಾನು ದಾಖಲೆ ಇದೆ ಸದ್ಯ, ಇದು ಹೇಳ್ತಾ ಇದ್ದೀನಿ. ಈಗ ನನ್ನ ದಾಖಲೆ ಇದೆ ಆಲ್ರೆಡಿ. ಇದರಲ್ಲಿ ಮಿಕ್ಸ್ ಮಾಡೋದು ಬೇಡ. ಅದು SC ಮೂವರ್ದು ಇಮೇಜಿಂಗ್ ಅಷ್ಟೇ.